ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಇವತ್ತು ಬೆಳಗಿನ ತಿಂಡಿ ಬಿಸಿಬೇಳೆ ಬಾತ್. 1 ಲೋಟ ಅಕ್ಕಿ, ಅರ್ಧ ಲೋಟ ಬೇಳೆ ತೊಗೊಂಡಿದ್ದೀನಿ. ಹಾಗೆ ತರಾವರಿ ತರಕಾರಿಗಳು, ನಿಮ್ಮ ಮನೆಯಲ್ಲಿ ಯಾವುದೇ ತರಕಾರಿ ಇರಲಿ ಅದನ್ನು ತಗೊಳ್ಳಿ. ನಾನು ಕ್ಯಾರೆಟು, ಬೀನ್ಸು ಮತ್ತು ಹಾಗೆ ಆಲೂಗಡ್ಡೆ, ಟೊಮೊಟೊ ಎಲ್ಲ ತೊಗೊಂಡಿದ್ದೀನಿ. ಕೊತ್ತಂಬರಿ ಇತ್ತು. ಆಮೇಲೆ 1 ಲೋಟದಲ್ಲಿ ಸ್ವಲ್ಪ ಶೇಂಗಾನು ನೆನೆ ಇಟ್ಟಿದ್ದೀನಿ. ಹಾಗೆ ಬೇಳೆನೂ ಅಕ್ಕಿ ಇಲ್ಲಿ ಕುದಿಯಕ್ಕಿಟ್ಟಿದ್ದೆ. ಸ್ವಲ್ಪ ಬೇಯಿಸ್ಕೊಂಬಿಟ್ಟು ಆಮೇಲೆ ತರಕಾರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಅನುಕೂಲ ಬಂದರೆ ನೀವು ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನೋಡಿ, ಈಗ ತರಕಾರಿ ಹಾಕ್ತಾಯಿದ್ದೀನಿ ನಾನು. ತರಕಾರಿ ನಿಮ್ಮ ಮನೇಲಿ ಯಾವ್ದು ಇಷ್ಟಪಡ್ತಾರೋ ಅದನ್ನು ಹಾಕ್ಬೋದು. ಸಿಂಪಲಾಗಿ ಇರೋವಂಥ ಬಿಸಿಬೇಳೆಭಾತು. ಇದಕ್ಕೆ ಜಾಸ್ತಿ ಏನು ತರಕಾರಿ ಇದ್ದರೂ ನಡೀತಿದೆ, ಇಲ್ಲ ಅಂದರೂ ನಡೀತಿದೆ. ಇಷ್ಟರಲ್ಲೇ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ನೋಡಿ, ಶೇಂಗಾನು ಹಾಕ್ತಾಯಿದ್ದೀನಿ, ತರಕಾರಿ ಎಲ್ಲ ಹಾಕಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಈರುಳ್ಳಿ ಉದ್ದುದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊತಾ ಇದ್ದೀನಿ. ನೀವು ಖಾರ ಪುಡಿ ಯೂಸ್ ಮಾಡೋದಿದ್ರೆ ಖಾರ ಪುಡಿ ಯೂಸ್ ಮಾಡಿ. ನಾನು ಖಾರ ಪುಡಿ ಯೂಸ್ ಮಾಡ್ತಾಯಿಲ್ಲ ಇಲ್ಲಿ. ಆಮೇಲೆ ಮುಂದೆ ಹೇಳ್ತೀನಿ ನಾನು ಯಾಕೆ ಖಾರ ಪುಡಿ ಯೂಸ್ ಮಾಡ್ತಾಯಿಲ್ಲ ಅಂತ. ನಾನು ಬಿಸಿಬೇಳೆಭಾತ್ ಪೌಡ್ರನ್ನು ಹಾಕ್ತಾಯಿದ್ದೀನಿ ಇದ್ರಾಗೆ. ಇದರಲ್ಲೇ ಹಾಕ್ತಾಯಿಲ್ಲ, ಅದಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. ಯಾಕಂದರೆ ಬಿಸಿಬೇಳೆಭಾತ್ ಪೌಡ್ರಲ್ಲೇ ಖಾರ ಪುಡಿ ಇದ್ದೇ ಇರುತ್ತೆ. ಅದಕ್ಕೆ ಜಾಸ್ತಿ ಖಾರ ಪುಡಿ ತಿನ್ನಲ್ಲ ನಮ್ಮ ಮನೇಲಿ. ಆ ಕಾರಣಕ್ಕೆ ನೋಡಿ, ನಿಮಗೆ ಎಷ್ಟು ನೀರು, ಜಾಸ್ತಿ ನೀರೇ ಇರಬೇಕು. ಅನ್ನ, ಅಕ್ಕಿನೂ ಮತ್ತು ಬೇಳೆ ಚೆನ್ನಾಗಿ ಬೇಯಬೇಕದು. ನಾನೊಂದು 2ರಿಂದ 3 ಅಥವಾ 4 ವಿಸಲ್ ಹಾಕೊತೀನಿ. ನೋಡ್ತಾ ಇದ್ದೀರಾ ನೀವು, ಅರ್ಧ ಗ್ಲಾಸಲ್ಲಿ ಬೇಳೆ, ಒಂದು ಅರ್ಧ ಅಂದರೆ 3/4 ಗ್ಲಾಸು ಅಂದರೆ 1/4 kgಕ್ಕಿಂತ ಅರ್ಧ ನಾನು ಅಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಇದು ಲಿಡ್ ಮುಚ್ಚಿ 3ರಿಂದ 4 ವಿಸಲ್ಲು ಓಡಿಸ್ಬಿಡೋಣ. ಹಾಗೆ ಇಲ್ಲಿ ಒಗ್ಗರಣೆಗೆ ಬೇಕಾಗಿರೋ ಅಂಥ ಟೊಮೊಟೊ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಅವೆಲ್ಲ ಹಾಕೋದೆ. ಆಮೇಲೆ ನೋಡಿ, ಚೆನ್ನಾಗಿ ಲಿಡ್ಡು ಓಪನ್ ಮಾಡಿದೆ. ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆ ನಾವು ಮಸಾಲೆ ಹಾಕೋಣ. ಒಂದು ಸ್ವಲ್ಪ 1-2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಬಳಸಲ್ಲ ಆ ಕಾರಣಕ್ಕೆ. ಹಾಗೆ ಸಾಸಿವೆ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಹಾಗೆ ಒಂದು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ನಾನು ಗೋಡಂಬಿ ಹಾಕಿದ್ದೀನಿ. ಹಾಗೆ ದಪ್ಪ ಮೆಣಸಿನ್ಕಾಯಿ, ಒಗ್ಗರಣೆ ಮೆಣಸಿನ್ಕಾಯಿ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ್ರೂ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂಚೂರು ನಾನು ಏನದು ಹಿಂಗೆ ಹಾಕಿದ್ದೀನಿ, ಅದು ವಿಡಿಯೋ ಆಗಲಿಲ್ಲ. ಹಿಂಗೂ ಹಾಕ್ಕೊಂಡಿದ್ದೀನಿ ನೋಡಿ. ಒಂದೇ ಒಂದು ನಾಟಿ ಟೊಮೊಟೊನ ಹೆಚ್ಚು ಹಾಕ್ಕೊಂಡಿದ್ದೀನಿ. ಅದು ಆವಾಗಲೂ ಹಾಕಿದ್ದೆ, ಈಗಲೂ ಹಾಕಬೇಕು. ಒಂದು ಹಾಕಿದರೆ ಚೆನ್ನಾಗಿರುತ್ತೆ. ಇದು ತುಂಬ ಫುಲ್ಲು ಸಾಫ್ಟ್ ಆಗಬೇಕು ಆಯಿಲಲ್ಲಿ. ಸಾಫ್ಟ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸನೂ ನಾನು ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹುಣಸೆ ರಸ. ಇದು MTR ಬಿಸಿಬೇಳೆಭಾತ್ ಪೌಡ್ರು ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲೇ ಇದ್ದರೆ ಬಿಸಿಬೇಳೆಭಾತ್ ಪೌಡ್ರ್ ಅದನ್ನು ಹಾಕ್ಬೋದು. ನಮ್ಮ ಮನೇಲಿ ಇರಲಿಲ್ಲ, ನಾನು ಆ ಕಾರಣಕ್ಕೆ ಅಂಗಡಿಯಿಂದ ತಂದು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಕುದಿಸಿಟ್ಕೋಬೇಕು. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಅಲ್ಲಿನೂ ಹಾಕಿದ್ವಿ, ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಹುಣಸೆ ನೀರು ರಸ ಹಾಕ್ಕೋಬೇಕು. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು, ತೆಳು ಬೇಕಾದ್ರೆ ತೆಳು, ಒಬ್ಬೊಬ್ಬರು ತೆಳ್ಳಗಿದ್ರೆ ತಿನ್ನಲ್ಲ, ಸ್ವಲ್ಪ ಗಟ್ಟಿನೇ ಇರಬೇಕು ಅಂತಾರೆ. ಆ ಕಾರಣಕ್ಕೆ ನಾನು ಸ್ವಲ್ಪ ಗಟ್ಟಿನೇ, ನಮ್ಮ ಪಾಪಕ್ಕೆ ತೆಳ್ಳಗೂ ಇದ್ದರೆ ಸರಿ ಹೋಗಲ್ಲ ಅಂತ ಸ್ವಲ್ಪ ಗಟ್ಟಿನೇ ಹಾಕ್ಕೊತಿದ್ದೀನಿ. ಈಗ ಆ ಮಸಾಲಾನ ಇದಕ್ಕೆ ಕುಕ್ಕರಿಗೆ ಹಾಕ್ಕೊಂಡು ಒಗ್ಗರಣೆನ ಮಿಕ್ಸ್ ಮಾಡಿದರೆ ನೋಡಿ, ಘಮ ಘಮ ಅನ್ನುವಂಥ ಬಿಸಿಬೇಳೆಭಾತ್ ರೆಡಿ. ಇದಕ್ಕೆ ಖಾರ ಹಾಕ್ಕೊಂಡು ತಿಂದರೆ ಸೂಪರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.